ನೋಡ್ರಿ ಈ ಮಟ್ಟ ತಗರಿಕಾಯಿ ಇದೆ. ಬಂದರಲ್ಲ ಇದೇನ ಮರ ಇಷ್ಟೇ ಗಿಡ ತಗರಿ ಗಿಡ ಇದೆ, ಈ ಮಟ್ಟಗೂ ಆಗಿದೆ, ಎಲ್ಲಿಂದ ತಂದೆ ಅಂದ್ರು. ತಿಪ್ಟೂರು ಆಗ್ಲೇ ನಾನು ಹೇಳಿದೆ ನಿಮ್ಮ ವಿಡಿಯೋದಲ್ಲಿ, ಅವ್ರ ಕಂಪ್ನಿ ಇನ್ಲೈನ್ ತಾಂಬಂದು ಇಲ್ಲಿ ಹಾಕಿದೀನಿ. ಎಷ್ಟು ಚೆನ್ನಾಗಿ ಭೂಮಿ ನೆನೆತಾ ಇದೆ. ಇದೇ ಒಂದು ಇನ್ಲೈನಲ್ಲಿ ಒಳ್ಳೆ ತಗರಿ ಇದೆ, ಟೊಮೊಟೊ ಇದೆ, ಅಡಿಕೆ ಇದೆ, ಪಪ್ಪಾಯಿ ಇದೆ. ಒಂದೇ ಪೈಪು ಎಷ್ಟು ಚೆನ್ನಾಗಿ ಅಲ್ಲೆಲ್ಲಿ ಅಡಿಗೊಂತ ಕಡಿಗೊಂತ ಅಣುಕ್ತಾ ಇದೆ. ಅದು ಇಂಥ ಒಂದು ಫ್ಯಾಕ್ಟ್ರಿಗೆ ಹೋಗಿ ಅದು ಮಧ್ಯದಲ್ಲಿ ನಾನು ಹೇಳ್ಬಾರ್ದು, ಆದರೂ ನಾನು ನಿರ್ದಿಷ್ಟವಾಗಿ ಪಾಪ ಅವರು ಕೊಡ್ತಾ ಇದ್ದಾರೆ ರೈತರಿಗೆ ಅಂದರೆ ಮತ್ತೂ ಅವರಿಗೆ ನನ್ನ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಹೇಳ್ತೀನಿ. ಒಂದೇ ಜಾಗದಲ್ಲಿ ಇಷ್ಟು ಬೆಳೆನ ಹಾಕಿದ್ದೀನಿ, ಒಂದೇ ಸಾಲು ಡ್ರಿಪ್ ಒಂದೇ 4 ಬೆಳೆ ಇದೆ. ಯಾಕೆ ನಮ್ಮ ರೈತ ಹಾಳಾತಾನೆ? ಎಷ್ಟು ಚೆನ್ನಾಗಿ ಕಾಯಾಗಿದೆ, ಒಂದು ಚೂರು ಔಷಧಿ ಹೊಡೆದಲ್ಲ ನೋಡ್ರಿ, ಒಂದು ಚೂರು ನ್ಯಾಚುರಲ್ ಎಷ್ಟು ಚೆನ್ನಾಗಿದೆ. ಈ ಮಟ್ಟಿಗೆ ಬರೋಕೆ ಅಂದರೆ ನಾನು ಪ್ರತಿ ಬೆಳಿಗ್ಗೆ ಹೊತ್ತು ಈ ಅಡಿಕೆ ಈ ಸುತ್ತು ಎಷ್ಟು ಸುತ್ತಿದೆ, 5 ಗಂಟೆಗೆ ಇದ್ರೆ ಅಷ್ಟು ಸುತ್ತೂ ನಾನು ಬರ್ತಾ ಇರ್ತೀನಿ. ನಾನು ಬರಬೇಕಾದ್ರೆ ಸುಮ್ಮನೆ ಬರಲ್ಲ, ಯಾವ್ಯಾವ ಕುಡಿ ಇದೆ ಆ ಕುಡಿ ಜಿಂಕ್ಟಿ 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 ಈ ಮಟ್ಟಿಗೆ ತಗರಿಕಾಯಿ ಬಂದಿದೆ. ಇದು ಬರೋಕೆ ಉದಾಹರಣೆ, ನಾನು ಏನು ಪ್ರತಿದಿನ ಆ ಜಿಂಕ್ಟಿಕೊಂಡು ಹೋಗ್ತಾ ಇದ್ದೀನೋ, ಆ ಜಿಂಕ್ಟಿ ಅಂತ ಜಾಗದಲ್ಲಿ ಬರಲ್ಲ, ಪಕ್ಕದಲ್ಲಿ ಹೊಡೆಯೋದು. ನೋಡ್ರಿ ಈ ಮಟ್ಟಕ್ಕೆ ತಗರಿಕಾಯಿ ಇದೆ. ಬಂದರಲ್ಲ ಇದೇನ ಮರ ಇಷ್ಟೇ ಗಿಡ ತಗರಿ ಗಿಡ ಇದೆ, ಈ ಮಟ್ಟಗೂ ಆಗಿದೆ, ಎಲ್ಲಿಂದ ತಂದೆ ಅಂದ್ರು. ನಮ್ಮ ಕರ್ನಾಟಕದ್ದೇ, ನಮ್ಮ ಗಂಚು ಹೋಬಳಿದೆ ಬೀಜ, ನೀವಾಕಂತ ಬೀಜನೇ. ಆದ್ರೆ ಮಾಡೋ ವಿದ್ಯೆ ಐತಲ್ಲ, ಆ ವಿದ್ಯದ ಮೇಲೆ ನಾನು ಈ ತಗರಿ ಗಿಡ ಈ ಮಟ್ಟದಲ್ಲಿ ತಂದಿರೋದು. ಹೇಳ್ತೀನಿ, ಹೇಳೋಣ. ನೋಡ್ರಿ, ಕೆಲವರು ಅರಿವಿಲ್ದಲೆ ನಮ್ಮ ರೈತರು ಸತ್ತೆ ಪೈಪು ಕಮ್ಮಿ ರೇಟು ಅಂತ ತಾಂಬಂದು ಹಾಕ್ತಾರೆ. ಒಂದು ಬೆಳೆ ಹಿಂಗೆ ಹಾಕಿ ಬಿಸಿಲಿಗೆ ಹಾಕಿ ಇನ್ನೊಂದು ಬೆಳೆ 3 ತಿಂಗಳು ಬಿಟ್ಟು ಹಿಂಗೆ ಎತ್ತಿದ್ರೆ ಪಟ 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 ಅಂತ ಹರಿದು ಹೋಗುತ್ತೆ. ದಯವಿಟ್ಟು ದುಡ್ಡು ಹಾಳು ಮಾಡ್ಕೋಬೇಡಿ. ಇಂಥ ಇನ್ಲೈನು ನಮ್ಮ ತಿಪ್ಟೂರು ಬಂಡಿಹಳ್ಳಿ ಗೇಟಲ್ಲಿ ಕಂಪ್ನಿ ಇದೆ, ಅವ್ರ ಕಂಪ್ನಿಗೆ ಹೋಗಿ ತಾಂಬಂದು ಹಾಕೇಳಿ. ಹೋಲ್ಸೇಲ್ ರೇಟಲ್ಲಿ ಏನು ಅವರಿಗೆ ಬೇರೆ ಅಂಗಡಿಗಳಿಗೆ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆ ರೇಟ್ಗೆ ಕೊಡೋ ಅಂಥ ಅಂಗಡಿ ಅಂದರೆ ಅಂಥ ಅದ್ಭುತವಾದ ಒಂದು ಪೈಪ್ ಕೊಡ್ತಾರೆ, ಇರೋ ಅಂಥ ಕ್ವಾಲಿಟಿ ಹೇಳ್ಬಿಟ್ಟು ಕೊಡ್ತಾರೆ. ಹಂಗೆ ಎಷ್ಟೋ ಜನ, ನಾನು 100 ಜನ ನಮ್ಮ ಗಂಚು ಹೋಬಳಿ ರೈತರನ್ನ ನಾನು ಕರ್ಕೊಂಡೋಗಿ ಎಷ್ಟೋ ಜನ ಹೇಳಿದ್ದೀನಿ. ಹೈಸ್ಕೂಲ್ ಮಾಸ್ಟ್ರು, ಮಿಡ್ಲ್ ಸ್ಕೂಲ್ ಮಾಸ್ಟ್ರು ಪ್ರತಿಯೊಬ್ಬರು ಸಹ ಅಲ್ಲೇ ಹೋಗಿ ತರ್ತಾ ಇದ್ದಾರೆ. ರಮೇಶ್ ಅಣ್ಣ ನಮ್ಗೆ ಹೇಳಿಲ್ವಲ್ಲ ಇಂಥ ಕಂಪ್ನಿ ಅಂತ, ಗೊತ್ತಿಲ್ಲದವರು ಸಹ ಹೇಳಿದ್ದಾರೆ. ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವ್ರ ಜೊತೆಯ ಇಲ್ಲಪ್ಪ ನಾನು ಬರೋಕ್ಕಲ್ಲ ಅಂದರೆ ನಾನು ಜೊತೆಗೆ ಹೋಗಿ ಅವರ ಕಂಪ್ನಿ ತೋರಿಸ್ಕೊಟ್ಟು ಪರ್ಚೇಸ್ ಮಾಡಿಕೊಟ್ಟು ನಾನು ಬಂದಿದ್ದೀನಿ. ಅವರ ಕಾಂಟ್ಯಾಕ್ಟು ಪೈಪ್ ತಗೊಂಬಂದು ಎಷ್ಟೋ ಜನ ಇಲ್ಲ ಒಳ್ಳೆ ಪೈಪ್ ಕೊಡ್ತಾ ಇದ್ದಾರೆ ಅಂತ ಒಳ್ಳೆ ಹೆಸರು ಬರ್ತಾ ಇದೆ, ಒಳ್ಳೆ ನೇಮ್ ಬರ್ತಾ ಇದೆ. ಆದಷ್ಟು ಆ ಟೇಪ್ ಬರುತ್ತಲ್ಲ ಅದಂತೂ ಕೈ ಮುಗಿದು ಹೇಳ್ತೀನಿ, ಯಾರು ಹಾಕಬೇಡಿ. ಈ ಪೈಪ್ ಹಾಕಿ ನೀವೇ ನೋಡ್ರಿ ನಾನು ಹಾಕಿ ಅಲ್ಲ 6 ತಿಂಗಳಾಯ್ತು, ಇನ್ನೂ 3 ವರ್ಷ ಅಡಿಕೆ ಈ ಮಟ್ಟಕ್ಕೆ ಬಂದ್ರು ಆ ಪೈಪ್ ಏನೂ ಆಗಲ್ಲ, ಆ ಮಟ್ಟಕ್ಕೆ ಪೈಪ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಇದೇ ಮೊದಲನೇ ಬಾರಿ ಈ ರೀತಿನೂ ಮಾಡಬಹುದು ಅನ್ನೋದು ನಾನು ಪ್ರಯೋಗ ಮಾಡಿ ನಮ್ಮ ರೈತರಿಗೆ ನಾನು ತೋರಿಸ್ತಾ ಇರೋದು. ಗಿಡನ ಕುಡಿ ಜಿಂಕ್ಟಿ ಈ ಮಟ್ಟದಲ್ಲೇ 1 ಅಡಿಲೇ ಕುಡಿ ಜಿಂಕ್ಬೇಕು. ಮತ್ತೆ ಇನ್ನು ಅದ್ರ ಪಕ್ಕದಲ್ಲಿ ಬಂತು ಮತ್ತೆ ಅದು ಜಿಂಕ್ಬೇಕು ಕುಡಿಯ. ನೋಡಿ ಹಂತವಾಗಿ ಜಿಂಕ್ಟಿಕೊಂಡು ಹೋದಾಗ ಎಷ್ಟು ಗೊನೆ ಇದೆ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 ಗೊನೆ ಒಂದೇ ಒಂದು ತಗರಿ ಗಿಡದಲ್ಲಿದೆ ನೋಡಿ. ಒಂದೇ ಒಂದು ತಗರಿ ಗಿಡ ಇದು. ಅಲ್ಲ ತುಂಬಾ ಈಸಿ ನೋಡ್ರಿ. ಈಗ ನಾನು ತಗರಿಗೂ ಬೇರೆ ನೀರು ಬಿಡಕ್ ಹೋಗ್ತಾ ಇಲ್ಲ, ಟೊಮೆಟಿಗೂ ನೀರು ಬಿಡಕ್ ಹೋಗ್ತಾ ಇಲ್ಲ, ರೆಡ್ ಲೈಟ್ಗೂ ನೀರು ಬಿಡಕ್ ಹೋಗ್ತಾ ಇಲ್ಲ, ಅಡಿಕೆಗೂ ನೀರು ಬಿಡಕ್ ಹೋಗ್ತಾ ಇಲ್ಲ. ಅದೇ ಇನ್ಲೈನು ನಮ್ಮ ಬಂಡಿಹಳ್ಳಿ ಗೇಟು ನಮ್ಮ ಫ್ಯಾಕ್ಟ್ರಿ ಐತಲ್ಲ ನಮ್ಮ ಅಣ್ಣಾರ್ದು, ಅದೇ ಪೈಪಲ್ಲಿ 4 ಬೆಳೆ ನೆನೀತಾ ಇದೆ. ಇದಕ್ಕಿನ್ನ ಬೇಕಾ ನಮ್ಮ ರೈತಗೆ?